ಇನ್ನು ರಾಜ್ಯದಲ್ಲಿ ವಕ್ಫ್ ಗುಮ್ಮ ರೈತರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಎಲ್ಲಿ ನಮ್ಮ ಜಮೀನು ರಾತ್ರೋರಾತ್ರಿ ವಕ್ಫ್ ಆಸ್ತಿ ಆಗ್ಬಿಡುತ್ತೋ ಅನ್ನುವಂತಹ ಚಿಂತೆಯಲ್ಲೇ ದಿನ ಕಳೆಯುವಂತಹ ಸಂದರ್ಭ ರೈತರಿಗೆ ಬಂದೊದಗಿದೆ. ಈಗ ಮಂಡ್ಯದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಮೊದಲಿನಿಂದಾನೂ ಕೂಡ ಸರ್ಕಾರದ ಎಡವಟ್ಟಿಗೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕೂಡ ವಕ್ಫ್ ದೃಷ್ಟಿಯನ್ನ ನೆಟ್ಟಿದೆ. ಆರ್ಟಿಸಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿದೆ. ಇತಿಹಾಸ ಹೊಂದಿರುವ ಮಂಟಪಗಳು ಕೂಡ ವಕ್ಫ್ ಪಾಲು. ಶ್ರೀರಂಗಪಟ್ಟಣದಲ್ಲಿ 70ಕ್ಕೂ ಹೆಚ್ಚು ಆರ್ಟಿಸಿಗಳಲ್ಲಿ ವಕ್ಫ್ ಹೆಸರು. 20ನೇ ತಾರೀಕು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಜಾನುವಾರುಗಳೊಂದಿಗೆ ಬೀದಿಗಿಳಿಯುತ್ತಾರೆ ಅನ್ನದಾತರು. ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ರೈತ ಸಂಘ ಸೇರಿ ಸಂಘಟನೆಗಳು ಸಾಥ್ ನೀಡ್ತಾ ಇವೆ ಈ ಬಂದ್ಗೆ. ಸರ್ಕಾರದ ಹೇಳಿಕೆಗಳ ಮೇಲೆ ಯಾಕೆ ಭರವಸೆ ಹೋಗುತ್ತೆ ಅಂದ್ರೆ ಇದೇ ಕಾರಣ. ಹೊಸದಾಗಿ ನೋಟಿಸ್ ಕೊಡೋದಿಲ್ಲ, ಕೊಟ್ಟಿರೋ ನೋಟಿಸ್ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿ. ಬಟ್ ಆರ್ಟಿಸಿಯಲ್ಲಿ ಆಗ್ತಾ ಇರುವ ಎಡವಟ್ಟುಗಳಿದೆಯಲ್ಲ, ಇದನ್ನ ಸರಿಪಡಿಸೋದು ಯಾರು? ನಮಗೆ ಗೊತ್ತಿದೆ, ಒಂದು ಚಿಕ್ಕ ಫುಲ್ ಸ್ಟಾಪ್ ಕಾಮ ವ್ಯತ್ಯಾಸ ಆದ್ರೇನೆ ಒಂದು ಸರ್ಕಾರಿ ದಾಖಲಾತಿಯಲ್ಲಿ ಅದನ್ನ ಸರಿ ಮಾಡಿಸ್ಕೊಳ್ಬೇಕು ಅಂದ್ರೆ ಚಪ್ಪಲಿ ಸೌದು ಹೋಗುತ್ತೆ ಬಡವರದ್ದು. ಇನ್ಫ್ಲೂಯೆನ್ಸು ಅಥವಾ ಹಣ ಖರ್ಚು ಮಾಡದೆ ಹೋದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅದರಲ್ಲೂ ಇದು ಸರ್ಕಾರಿ ಜಾಗಗಳು, ಇತಿಹಾಸ ಪ್ರಸಿದ್ಧವಾದ ಜಾಗಗಳು, ಸರ್ಕಾರಕ್ಕೆ ಇರ್ಬೇಕಲ್ವಾ, ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಹಪಾಹಪಿ ಸರ್ಕಾರಿ ಜಾಗಗಳ ಮೇಲೇನೆ ಕಣ್ ಬಿದ್ದಿದೆ ಅಂತಂದ್ರೆ ಇದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾರೆ? ಇವರು ರೈತರ ತುಂಡು ಭೂಮಿಯನ್ನು ಬಿಡ್ತಾ ಇಲ್ಲ. ಒಂದು 20 ಗುಂಟೆ 30 ಗುಂಟೆ ಅರ್ಧ ಎಕರೆ ಇರುವಂತಹ ಜಮೀನನ್ನ ರೈತರನ್ನು ಇವರು ಬಿಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ದುಡ್ಡು ಹೋದ್ರೂ ಚಿಂತೆ ಇಲ್ಲ, ತಹಸೀಲ್ದಾರ್ ಕಚೇರಿಗೆ ಹೋಗೋಣ, ನಮ್ಮ ಪಹಣಿ ಪತ್ರವನ್ನ ತೆಗೆಸೋಣ, ಅದರಲ್ಲಿ ಆ ಕಾಲಮ್ ಅಲ್ಲಿ ವಕ್ಫ್ ಅಂತ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ. ಪಾಪ ರೈತರಂತೂ ಪ್ರತಿನಿತ್ಯ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಸಂದರ್ಭ ನಿರ್ಮಾಣ ಆಗಿದೆ. ಸೀರಿಯಸ್ ನೋಟ್, ನಮ್ಮ ವಕ್ಫ್ ಡಿಬೇಟ್ ಮಾಡೋ ಸಂದರ್ಭದಲ್ಲಿ ನಾವು ಲೈವ್ ಆಡಿಯನ್ಸ್ ನ ಕೂಡಿಸ್ಕೊಂಡಿದ್ವಿ. ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಇಂದ ಬಂದಿರುವ ಜನ ಅವ್ರು ಹೇಳಿದ್ರು, ರಿಪಬ್ಲಿಕ್ ಕನ್ನಡದ ಈ ಜಾಗ ಇದೆಯಲ್ಲ, ಇದನ್ನು ಒಂದ್ಸತಿ ಚೆಕ್ ಮಾಡಿಸ್ಬಿಡಿ. ಅಂದ್ರೆ ಆ ಮಟ್ಟಿಗೆ ಆತಂಕ ಇದೆ ಜನರಲ್ಲಿ. ಯಾವಾಗ ಈ ಚೇಂಜಸ್ ಆಗಿದೆ ಭೂಮಿಯ ಪತ್ರಗಳಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತೇ ಆಗಲ್ಲ. ಅದೇ ನೋಟಿಸ್ ಕೊಡಲ್ಲ, ನಿಮ್ ಜಾಗದಲ್ಲಿ ಆರ್ಟಿಸಿಯಲ್ಲಿ ಹಿಂಗೆ ವಫ್ ಹೆಸರಿದೆ ಚೆಕ್ ಮಾಡ್ಕೊಳ್ಳಿ ಅಂತ ನೋಟಿಸ್ ಕೊಡಲ್ಲ. ರೈತರೇ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಗೊತ್ತಾಗ್ತಿರೋದು. ಬಹುಶಃ ಈ ಶ್ರೀರಂಗಪಟ್ಟಣದಲ್ಲಿ ಏನು ಈ ತಗಾದೆ ಎದ್ದಿದೆ ಆ ಬಗ್ಗೆ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಎಕರೆ ಜಮೀನಿನ ಆರ್ಟಿಸಿಯಲ್ಲಿ ಈಗ ಋಣ ಕಾಲಂನಲ್ಲಿ ವಕ್ಫ್ ಅನ್ನೋ ಒಂದು ಹೆಸರು ಬರ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಅದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ ಗಮನಕ್ಕೆ ಯಾವಾಗ ಬಂತು? ಸರ್, ನನಗೆ ಗಮನಕ್ಕೆ ಇತ್ತೀಚೆಗೆ ಬಂದಂತ ಇದು. ನಾನು ಯಾವುದಕ್ಕಾದ್ರೂ ನಾನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಜಮೀನ್ ಮೇಲೆ ಸಾಲ ತಗೊಳಕ್ಕಾಗ್ತಾಯಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಈ ವಕ್ಫ್ ಬೋರ್ಡ್ ಇದರಿಂದ ನನ್ನ ಆರ್ಟಿಸಿಲಿ ಕಾಲಮಲ್ಲಿ ನನ್ನ ತೆರವು ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈ ಜಮೀನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ಕೊಂಡ್ಕೊಂಡಿದ್ದ? ಇಲ್ಲ, ನಾನು ಕ್ರಯ ಮಾಡಿರೋಂಥ ಆಸ್ತಿ ಸರ್. ಕ್ರಯ ಮಾಡ್ಕೊಂಡು ನಂದು ಹೆಸರಲ್ಲಿ ಖಾತೆ ಎಲ್ಲ ಬಗೆಹರಿ ಸ್ವಯಾರ್ಜಿತವಾಗಿದೆ ಸರ್. ನೀವು ಜಮೀನ ಕೊಂಡ್ಕೊಳ್ಳಾಗ ಯಾವ ರೀತಿ ಸಮಸ್ಯೆ ಇರಲಿಲ್ಲ? ಇಲ್ಲ, ಯಾವ ರೀತಿ ಸಮಸ್ಯೆ ಇರಲಿಲ್ಲ ಸರ್. ನನ್ನ ಆರ್ಟಿಸಿಲಿ ಮತ್ತೆ ಇಸಿಲಿ ಯಾವ ಥರನೂ ಸಮಸ್ಯೆ ಇರಲಿಲ್ಲ. ಈಗ ಬಂದಂಥ ಸಮಸ್ಯೆ ನನಗೆ ಕಾಡ್ತಾ ಇದೆ ಸರ್. ಸರ್, ನಿಮ್ಮ ಜಮೀನು ಎಷ್ಟು ಎಕರೆ ಈ ರೀತಿ ಆಗಿದೆ? ಯಾರ ಹೆಸರಲ್ಲಿದೆ ಜಮೀನು? ಸರ್, ಅದು ನಮ್ಮ ಅಜ್ಜಿ ಹೆಸರಲ್ಲಿದೆ, ಯಶೋದಮ್ಮ ಅಂತ ಅಂದ್ಬಿಟ್ಟು. 3 ಎಕರೆ 29 ಗುಂಟೆ ಸರ್. ಅದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಲೇನೆ ನಾವು ಈಗ ಅಂದ್ರೆ ಮಕ್ಕಳೆಲ್ಲ ಡಿವೈಡ್ ಮಾಡ್ಕೊಳಕ್ ಹೋದಾಗ, ಈಗ ತೆಗ್ಸಕ್ ಹೋದಾಗ ಅದು ಸ್ವಲ್ಪ ವಕ್ ಅಂತ ಬರ್ತಿದೆ. ಋಣ ಅನ್ನೋ ಕಾಲಮಲ್ಲಿ ವಕ್ ಅಂತ ಬರ್ತಿದೆ ಸರ್. ಇದನ್ನ ವಜಾ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ ಸರ್. ಈ ಭಾಗದಲ್ಲಿ ಎಷ್ಟು ರೈತರದ್ದು ಈ ರೀತಿ ಸಮಸ್ಯೆ ಆಗಿದೆ ಸರ್? ಸರ್, ಒಟ್ಟು 70 ಆರ್ಟಿಸಿಗಳಲ್ಲಿ ಪ್ರತಿಯೊಂದು ಎಲ್ಲ ಜಮೀನುಗಳು ಬಂದಿದ್ದೇವೆ ಸರ್. ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ನಮಗೆ ಪರಿಹಾರ ಇದು ಮಾಡ್ಕೊಡ್ಬೇಕು. ನಮಗೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಗಮನಕ್ಕಿದೆಯಾ ಇದು? ಗಮನಕ್ಕೆ ಇದ್ದದೋ ಗೊತ್ತಿಲ್ಲ ಸರ್. ಒಂದ್ಸಲನೂ ಅವರು ನಮಗೆ ಬಂದು ಏನೂ ಹೇಳಿಲ್ಲ. ಅವ್ರು ಅದು ಗಮನಕ್ಕೆ ಬಂದೈತೋ ಬಂದಿರ್ತದೆ ಮೋಸ್ಟ್ಲಿ. ಅವರು ನಮಗೆ ಬಂದು ಇಲ್ಲಿ ರೈತರಿಗೆ ಸ್ವಲ್ಪ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅವರು ಒಂದು ಸ್ವಲ್ಪ ಆಶ್ವಾಸನೆ ಕೊಟ್ಟು ಸ್ವಲ್ಪ ಭಯ, ಸ್ವಲ್ಪ ನಮಗೆ ಆತಂಕ ಕಡಿಮೆ ಆಯ್ತದೆ. ಅವ್ರು ಬಂದು ಕೇಳಬೇಕು. ಕನಿಷ್ಠ ಪಕ್ಷ ಸ್ಪಂದಿಸೋ ಗುಣನಾರು ಇರಬೇಕು ಜನಪ್ರತಿನಿಧಿ ಆದವ್ರಿಗೆ. ಸ್ಪಂದಿಸೋ ಗುಣ ಅವ್ರ ತುಂಬ ಇದೆ ಸರ್. ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ನಾಯಕರಲ್ಲಿ. ಮಾಡಿಲ್ಲ. ಈಗ ಅವ್ರು ಬಂದು ಈಗ ಅದನ್ನ ಸಮಸ್ಯೆ ಪರಿಹಾರ ಮಾಡ್ಕೊಡ್ಬೇಕು. ನಮಗೆ ಬಂದು ನಿಂತ್ಕೊಂಡು ಓಡಾಡ್ಬೇಕು ಅವರು, ರಮೇಶ್ ಬಾಬು ಅವರು. ಜೊತೆಗೆ ಇನ್ನೊಬ್ರು ರೈತರಿದ್ದಾರೆ, ಇವ್ರದ್ದು ಕೂಡ 20 ಕುಂಟೆ ಜಮೀನಿನ ಆರ್ಟಿಸಿಲಿ ಅದೇ ರೀತಿ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಯಾವಾಗ ಬಂದಿದೆ ಯಜಮಾನ್ರೆ? 15-16ರಿಂದ ಶುರುವಾಗಿರೋದು. ನಿಮ್ಗೆ ಗಮನಕ್ಕೆ ಬಂದಿದ್ದು ಯಾವಾಗ? ಇವಾಗ ಗೊತ್ತಾಗೋದು ಸರ್. ನಮಗೆ ಇತ್ತೀಚೆಗೆ ಚೆಕ್ ಮಾಡ್ಕೊಂಡಾಗ
ಈಗ ಮನೆ ಬೇರೆ ಕಟ್ತಾ ಇದ್ದೀರಿ ನೀವು, ಈಗ ಸಮಸ್ಯೆ ಆಗಿದೆ, ಕೊಡ್ತಾ ಇದ್ದೀವಿ, ಸಮಸ್ಯೆ ಆಗಿದೆ. ಈಗೇನಾಗಬೇಕು? ಇವಾಗ ಅದು ಕ್ಯಾನ್ಸಲ್ ಆಗ್ಬೇಕು ಸರ್. ಈಗ ರೈತರು ಪರವಾಗಿ ನೀವು ನಿಂತಿದ್ರಿ, ಹೋರಾಟ ಯಾವ ರೀತಿ ಇರ್ತದೆ ಸರ್? ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಗ್ರಾಮದಲ್ಲಿ ಇನ್ನು ರಾಜ್ಯದಲ್ಲಿ ವಕ್ಫ್ ಗುಮ್ಮ ರೈತರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಎಲ್ಲಿ ನಮ್ಮ ಜಮೀನು ರಾತ್ರೋರಾತ್ರಿ ವಕ್ಫ್ ಆಸ್ತಿ ಆಗ್ಬಿಡುತ್ತೋ ಅನ್ನುವಂತಹ ಚಿಂತೆಯಲ್ಲೇ ದಿನ ಕಳೆಯುವಂತಹ ಸಂದರ್ಭ ರೈತರಿಗೆ ಬಂದೊದಗಿದೆ. ಈಗ ಮಂಡ್ಯದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ ಮೊದಲಿನಿಂದಾನೂ ಕೂಡ. ಸರ್ಕಾರದ ಎಡವಟ್ಟಿಗೆ ಅನ್ನದಾತರು ಬೆಚ್ಚಿ ಬಿದ್ದಿದ್ದಾರೆ. ಪುರಾತತ್ವ ಇಲಾಖೆ ಆಸ್ತಿ ಮೇಲೂ ಕೂಡ ವಕ್ಫ್ ದೃಷ್ಟಿಯನ್ನ ನೆಟ್ಟಿದೆ. ಆರ್ಟಿಸಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ನಮೂದಾಗಿದೆ. ಇತಿಹಾಸ ಹೊಂದಿರುವ ಮಂಟಪಗಳು ಕೂಡ ವಕ್ಫ್ ಪಾಲು. ಶ್ರೀರಂಗಪಟ್ಟಣದಲ್ಲಿ 70ಕ್ಕೂ ಹೆಚ್ಚು ಆರ್ಟಿಸಿಗಳಲ್ಲಿ ವಕ್ಫ್ ಹೆಸರು. 20ನೇ ತಾರೀಕು ಶ್ರೀರಂಗಪಟ್ಟಣ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಜಾನುವಾರುಗಳೊಂದಿಗೆ ಬೀದಿಗಿಳಿಯುತ್ತಾರೆ ಅನ್ನದಾತರು. ವಿಶ್ವ ಹಿಂದೂ ಪರಿಷತ್, ಬಜರಂಗ್ ದಳ, ರೈತ ಸಂಘ ಸೇರಿ ಸಂಘಟನೆಗಳು ಸಾಥ್ ನೀಡ್ತಾ ಇವೆ ಈ ಬಂದ್ಗೆ. ಸರ್ಕಾರದ ಹೇಳಿಕೆಗಳ ಮೇಲೆ ಯಾಕೆ ಭರವಸೆ ಹೋಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ಹೊಸದಾಗಿ ನೋಟಿಸ್ ಕೊಡೋದಿಲ್ಲ, ಕೊಟ್ಟಿರೋ ನೋಟಿಸ್ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿ. ಬಟ್ RTCಯಲ್ಲಿ ಆಗ್ತಾ ಇರುವ ಎಡವಟ್ಟುಗಳಿದೆಯಲ್ಲ, ಇದನ್ನ ಸರಿಪಡಿಸೋದು ಯಾರು? ನಮಗೆ ಗೊತ್ತಿದೆ, ಒಂದು ಚಿಕ್ಕ ಫುಲ್ ಸ್ಟಾಪ್ ಕಾಮ ವ್ಯತ್ಯಾಸ ಆದ್ರೇನೆ ಒಂದು ಸರ್ಕಾರಿ ದಾಖಲಾತಿಯಲ್ಲಿ ಅದನ್ನ ಸರಿ ಮಾಡಿಸ್ಕೊಳ್ಬೇಕು ಅಂದ್ರೆ ಚಪ್ಪಲಿ ಸೌದು ಹೋಗುತ್ತೆ ಬಡವರದ್ದು. ಇನ್ಫ್ಲೂಯೆನ್ಸು ಅಥವಾ ಹಣ ಖರ್ಚು ಮಾಡದೆ ಹೋದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ಅದರಲ್ಲೂ ಇದು ಸರ್ಕಾರಿ ಜಾಗಗಳು, ಇತಿಹಾಸ ಪ್ರಸಿದ್ಧವಾದ ಜಾಗಗಳು, ಸರ್ಕಾರಕ್ಕೆ ಇರ್ಬೇಕಲ್ವಾ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಹಪಾಹಪಿ. ಸರ್ಕಾರಿ ಜಾಗಗಳ ಮೇಲೇನೆ ಕಣ್ಣು ಬಿದ್ದಿದೆ ಅಂತಂದ್ರೆ ಇದನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಯಾರು ಮಾಡ್ತಾರೆ? ಇವರು ರೈತರ ತುಂಡು ಭೂಮಿಯನ್ನು ಬಿಡ್ತಾ ಇಲ್ಲ. ಒಂದು 20 ಗುಂಟೆ 30 ಗುಂಟೆ ಅರ್ಧ ಎಕರೆ ಇರುವಂತಹ ಜಮೀನನ್ನ ರೈತರನ್ನು ಇವರು ಬಿಡ್ತಾ ಇಲ್ಲ. ಹೀಗಾಗಿ ರೈತರಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಮ ದುಡ್ಡು ಹೋದ್ರೂ ಚಿಂತೆ ಇಲ್ಲ, ತಹಸೀಲ್ದಾರ್ ಕಚೇರಿಗೆ ಹೋಗೋಣ, ನಮ್ಮ ಪಹಣಿ ಪತ್ರವನ್ನ ತೆಗೆಸೋಣ, ಅದರಲ್ಲಿ ಆ ಕಾಲಮ್ ಅಲ್ಲಿ ವಕ್ಫ್ ಅಂತ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಂತಹ ಪರಿಸ್ಥಿತಿ. ಪಾಪ ರೈತರಂತೂ ಪ್ರತಿನಿತ್ಯ ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಸಂದರ್ಭ ನಿರ್ಮಾಣ ಆಗಿದೆ. ಸೀರಿಯಸ್ ನೋಟ್, ನಮ್ಮ ವಕ್ಫ್ ಡಿಬೇಟ್ ಮಾಡೋ ಸಂದರ್ಭದಲ್ಲಿ ನಾವು ಲೈವ್ ಆಡಿಯನ್ಸ್ ನ ಕೂರಿಸ್ಕೊಂಡಿದ್ವಿ. ಅಂದ್ರೆ ಬೇರೆ ಬೇರೆ ಸೆಕ್ಟರ್ ಇಂದ ಬಂದಿರುವ ಜನ. ಅವ್ರು ಹೇಳಿದ್ರು, ರಿಪಬ್ಲಿಕ್ ಕನ್ನಡದ ಈ ಜಾಗ ಇದೆಯಲ್ಲ ಇದನ್ನು ಒಂದ್ಸತಿ ಚೆಕ್ ಮಾಡಿಸ್ಬಿಡಿ. ಅಂದ್ರೆ ಆ ಮಟ್ಟಿಗೆ ಆತಂಕ ಇದೆ ಜನರಲ್ಲಿ. ಯಾವಾಗ ಈ ಚೇಂಜಸ್ ಆಗಿದೆ ಭೂಮಿಯ ಪತ್ರಗಳಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತೇ ಆಗಲ್ಲ. ಅದೇ ನೋಟಿಸ್ ಕೊಡಲ್ಲ, ನಿಮ್ ಜಾಗದಲ್ಲಿ RTCಯಲ್ಲಿ ಹಿಂಗೆ ವಫ್ ಹೆಸರಿದೆ ಚೆಕ್ ಮಾಡ್ಕೊಳ್ಳಿ ಅಂತ ನೋಟಿಸ್ ಕೊಡಲ್ಲ. ರೈತರೇ ಹೋಗಿ ಚೆಕ್ ಮಾಡಿಸ್ಕೊಂಡಾಗ ಗೊತ್ತಾಗ್ತಿರೋದು. ಬಹುಶಃ ಈ ಶ್ರೀರಂಗಪಟ್ಟಣದಲ್ಲಿ ಏನು ಈ ತಗಾದೆ ಎದ್ದಿದೆ ಅವಾಗ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಎಕರೆ ಜಮೀನಿನ RTCಯಲ್ಲಿ ಈಗ ಋಣ ಕಾಲಂನಲ್ಲಿ ವಕ್ಫ್ ಅನ್ನೋ ಒಂದು ಹೆಸರು ಬರ್ತಾ ಇದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಅದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ನಿಮ್ ಗಮನಕ್ಕೆ ಯಾವಾಗ ಬಂತು? ಸರ್, ನನಗೆ ಗಮನಕ್ಕೆ ಇತ್ತೀಚೆಗೆ ಬಂದಂತ ಇದು. ನಾನು ಯಾವುದಕ್ಕಾದ್ರೂ ನಾನು ಮಾರಾಟ ಮಾಡೋಕ್ಕಾಗ್ತಾಯಿಲ್ಲ, ಒಂದು ಜಮೀನ್ ಮೇಲೆ ಸಾಲ ತಗೊಳಕ್ಕಾಗ್ತಾಯಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಗಿದೆ. ಈ ವಕ್ಫ್ ಬೋರ್ಡ್ ಇದರಿಂದ ನನ್ನ RTCಯಲ್ಲಿ ಕಾಲಮಲ್ಲಿ ನನ್ನ ತೆರವು ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಈ ಜಮೀನು ಪಿತ್ರಾರ್ಜಿತ ಆಸ್ತಿನ ಅಥವಾ ನೀವು ಕೊಂಡ್ಕೊಂಡಿದ್ದ? ಇಲ್ಲ, ನಾನು ಕ್ರಯ ಮಾಡಿರೋಂಥ ಆಸ್ತಿ ಸರ್. ಕ್ರಯ ಮಾಡ್ಕೊಂಡು ನಂದು ಹೆಸರಲ್ಲಿ ಖಾತೆ ಎಲ್ಲ ವಗೇರಿ ಸ್ವಯಾರ್ಜಿತವಾಗಿದೆ ಸರ್. ನೀವು ಜಮೀನ ಕೊಂಡ್ಕೊಳ್ಳಾಗ ಯಾವ ರೀತಿ ಸಮಸ್ಯೆ ಇರಲಿಲ್ಲ? ಇಲ್ಲ, ಯಾವ ರೀತಿ ಸಮಸ್ಯೆ ಇರಲಿಲ್ಲ ಸರ್. ನನ್ನ RTCಲಿ ಮತ್ತೆ ECಲಿ ಯಾವ ಥರನೂ ಸಮಸ್ಯೆ ಇರಲಿಲ್ಲ. ಈಗ ಬಂದಂಥ ಸಮಸ್ಯೆ ನನಗೆ ಕಾಡ್ತಾ ಇದೆ ಸರ್. ಸರ್, ನಿಮ್ಮ ಜಮೀನು ಎಷ್ಟು ಎಕರೆ ಈ ರೀತಿ ಆಗಿದೆ? ಯಾರ ಹೆಸರಲ್ಲಿದೆ ಜಮೀನು? ಸರ್, ಅದು ನಮ್ಮ ಅಜ್ಜಿ ಹೆಸರಲ್ಲಿದೆ, ಯಶೋದಮ್ಮ ಅಂತ ಅಂದ್ಬಿಟ್ಟು. 3 ಎಕರೆ 29 ಗುಂಟೆ ಸರ್. ಅದು ಪಿತ್ರಾರ್ಜಿತ ಆಸ್ತಿ. ಪಿತ್ರಾರ್ಜಿತ ಆಸ್ತಿಲೇನೆ ನಾವು ಈಗ ಅಂದರೆ ಮಕ್ಕಳೆಲ್ಲ ಡಿವೈಡ್ ಮಾಡ್ಕೊಳಕ್ಕೆ ಹೋದಾಗ, ಈಗ ತೆಗ್ಸಕ್ಕೆ ಹೋದಾಗ ಅದು ಸ್ವಲ್ಪ ವಕ್ ಅಂತ ಬರ್ತಿದೆ. ಋಣ ಅನ್ನೋ ಕಾಲಮಲ್ಲಿ ವಕ್ ಅಂತ ಬರ್ತಿದೆ ಸರ್. ಇದನ್ನ ವಜಾ ಮಾಡಿಸ್ಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ತೀವಿ ಸರ್. ಈ ಭಾಗದಲ್ಲಿ ಎಷ್ಟು ರೈತರದ್ದು ಈ ರೀತಿ ಸಮಸ್ಯೆ ಆಗಿದೆ ಸರ್? ಸರ್, ಒಟ್ಟು 70 RTCಗಳಲ್ಲಿ ಪ್ರತಿಯೊಂದು ಎಲ್ಲ ಜಮೀನುಗಳು ಬಂದಿದ್ದೇವೆ ಸರ್. ಎಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ. ಇದ್ರ ಬಗ್ಗೆ ನೀವು ಕ್ರಮ ತಗೊಂಡು ನಮಗೆ ಪರಿಹಾರ ಇದು ಮಾಡ್ಕೊಡ್ಬೇಕು. ನಮಗೆ ನಿಮ್ಮ ಕ್ಷೇತ್ರದ ಶಾಸಕರಿಗೆ ಗಮನಕ್ಕಿದೆಯಾ ಇದು? ಗಮನಕ್ಕೆ ಇದ್ದದೋ ಗೊತ್ತಿಲ್ಲ ಸರ್. ಒಂದ್ಸಲನೂ ಅವರು ನಮಗೆ ಬಂದು ಏನೂ ಹೇಳಿಲ್ಲ. ಅವ್ರು ಅದು ಗಮನಕ್ಕೆ ಬಂದೈತೋ ಬಂದಿರ್ತದೆ ಮೋಸ್ಟ್ಲಿ. ಅವರು ನಮಗೆ ಬಂದು ಇಲ್ಲಿ ರೈತರಿಗೆ ಸ್ವಲ್ಪ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅವರು ಒಂದು ಸ್ವಲ್ಪ ಆಶ್ವಾಸನೆ ಕೊಟ್ಟು ಸ್ವಲ್ಪ ಭಯ, ಸ್ವಲ್ಪ ನಮಗೆ ಆತಂಕ ಕಡಿಮೆ ಆಯ್ತದೆ. ಅವ್ರು ಬಂದು ಕೇಳಬೇಕು. ಕನಿಷ್ಠ ಪಕ್ಷ ಸ್ಪಂದಿಸೋ ಗುಣನಾರು ಇರಬೇಕು ಜನಪ್ರತಿನಿಧಿ ಆದವ್ರಿಗೆ. ಸ್ಪಂದಿಸೋ ಗುಣ ಅವ್ರ ತುಂಬ ಇದೆ ಸರ್. ಅದರಲ್ಲಿ ಎರಡು ಮಾತಿಲ್ಲ ನಮ್ಮ ನಾಯಕರಲ್ಲಿ. ಮಾಡಿಲ್ಲ. ಈಗ ಅವ್ರು ಬಂದು ಈಗ ಅದನ್ನ ಸಮಸ್ಯೆ ಪರಿಹಾರ ಮಾಡ್ಕೊಡ್ಬೇಕು. ನಮಗೆ ಬಂದು ನಿಂತ್ಕೊಂಡು ಓಡಾಡಬೇಕು ಅವರು, ರಮೇಶ್ ಬಾಬು ಅವರು.
ಜೊತೆಗೆ ಇನ್ನೊಬ್ರು ರೈತರಿದ್ದಾರೆ, ಇವ್ರದ್ದು ಕೂಡ 20 ಕುಂಟೆ ಜಮೀನಿನ RTC ಅದೇ ರೀತಿ ಆಗಿದೆ. ಅವ್ರನ್ನೇ ಮಾತಾಡಿಸ್ತೀನಿ. ಯಾವಾಗ ಬಂದಿದೆ ಯಜಮಾನ್ರೆ? ನಮ್ಮ 16ರಿಂದ ಶುರುವಾಗಿರೋದು. ನಿಮ್ಗೆ ಗಮನಕ್ಕೆ ಬಂದದ್ದು ಯಾವಾಗ? ಇವಾಗ ಗೊತ್ತಾಗೋದು ಸರ್ ನಮಗೆ. ಇತ್ತೀಚೆಗೆ ಚೆಕ್ ಮಾಡ್ಕೊಂಡಾಗ ಈಗ ಮನೆ ಬೇರೆ ಕಟ್ತಾ ಇದ್ದೀರಿ ನೀವು, ಈಗ ಸಮಸ್ಯೆ ಆಗಿದೆ. ಕೊಡ್ತಾ ಇದ್ದೀವಿ, ಸಮಸ್ಯೆ ಆಗಿದೆ. ಈಗೇನಾಗಬೇಕು? ಇವಾಗ ಅದು ಕ್ಯಾನ್ಸಲ್ ಆಗ್ಬೇಕು ಸರ್. ಈಗ ರೈತರು ಪರವಾಗಿ ನೀವು ನಿಂತಿದ್ರಿ, ಹೋರಾಟ ಯಾವ ರೀತಿ ಇರ್ತದೆ? ಸರ್ ಶ್ರೀರಂಗಪಟ್ಟಣ ತಾಲೂಕು ಕಿರಂಗೂರು ಗ್ರಾಮದಲ್ಲಿ